ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್, ದಿಸ್ ಇಸ್ ಅ ಪ್ರಾಬ್ಲಮ್ 2 ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಯೂನಿಟ್ 3. ಎಕ್ಸಾಂಪಲ್ ಪ್ರಾಬ್ಲಮ್ ಆದ್ರೂ ಡಿಡಕ್ಷನ್ಸ್ ರಿಲೇಟೆಡ್ ಆಗಿ ತೊಗೊಂಡಿದ್ದೀನಿ ನಾನು ಪ್ರಾಬ್ಲಮನ್ನು. ರೀಸನ್ ಇಸ್ ದ್ಯಾಟ್ ಯು ಪೀಪಲ್ ಶುಡ್ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿಡಕ್ಷನ್ಸ್. ಸೊ ಎನಿ ಕೈಂಡ್ ಆಫ್ ಡಿಡಕ್ಷನ್ಸ್ ದೇ ಮೇ ಆಸ್ಕ್ ಇನ್ ದ ಎಕ್ಸಾಮಿನೇಷನ್, ಯು ಶುಡ್ ಬಿ ರೆಡಿ ಫಾರ್ ದಟ್ ಅಂತ ಈ ಪ್ರಾಬ್ಲಮನ್ನು ನಾನು ತೊಗೊಂಡಿದ್ದೀನಿ. ಸೊ ಈಗ ಈ ಪ್ರಾಬ್ಲಮಲ್ಲಿ ನೀವು ಕ್ವೆಶನನ್ನು ಅಬ್ಸರ್ವ್ ಮಾಡಿದ್ರೆ, ಮಿಸ್ಟರ್ ಅಮಿತ್, ಅ 65-year-old ರೆಸಿಡೆಂಟ್, ಈಸ್ 65 year ಅಂದರೆ ಅರ್ಥ ಈಸ್ ಏನಂತೀವಿ ನಾವು, ನನಗೆ ಪದಗಳು ಇಲ್ಲಿ ಸೀನಿಯರ್ ಸಿಟಿಸನ್, ರೈಟ್? ಸೀನಿಯರ್ ಸಿಟಿಸನ್ ಅಂತ ನೆನ್ಪಿಟ್ಕೊಳ್ಬೇಕಾಗುತ್ತೆ. 65 year. ಇನ್ ಕೇಸ್ ಅವ್ರು ಏನಾದರೂ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ರೆ ಅಪ್ ಟು 50,000 ಅವರಿಗೆ ಏನಾಗುತ್ತೆ ಅಂದರೆ ಡಿಡಕ್ಷನ್ ಸಿಗುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಟು ಅಬ್ಸರ್ವ್ ವಾಟ್ ಈಸ್ ದ ಏಜ್ ಆಫ್ ಆ್ಯನ್ ಅಸೆಸ್ಸಿ ಅನ್ನುವಂಥದ್ದು. ಈಗ ಮ್ಯಾಕ್ಸಿಮಮ್ ನಿಮಗೆ 65 years ರಿಲೇಟೆಡಾಗಿ ಕೊಡಲ್ಲ, ಯಂಗರ್ದೇ ಕೊಡ್ತಾರೆ, ಯೂತ್ ನಮ್ಮಂಥ ಯೂತ್ಗಳದ್ದೇ ಕೊಡ್ತಾರೆ, ಅಲ್ಲೇನು ಏಜ್ ಮೆನ್ಷನ್ ಮಾಡಲ್ಲ. ಓಕೆ, ಆದ್ರೂ ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳಿರ್ತೀನಿ, ನೆನಪಿರಲಿ ಅಂತ. ಇನ್ ಕೇಸ್ ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಸೊಲ್ಯೂಷನ್ಸ್ ಕ್ವೆಶನ್ಸಲ್ಲಿ ಡೌಟ್ಸ್ ಬಂದ್ರೂ ಅದು ನಮಗೆ ಗೊತ್ತಿರಬೇಕು ಅಂತ ಅಷ್ಟೇ. ಓಕೆ, ಸೊ ಹಿ ಪ್ರೊವೈಡ್ಸ್ ದ ಫಾಲೋಯಿಂಗ್ ಫೈನಾನ್ಷಿಯಲ್ ಡೀಟೇಲ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2024-25, ಅಸೆಸ್ಮೆಂಟ್ ಇಯರ್ 25-26. ಯು ಆರ್ ರಿಕ್ವೈರ್ಡ್ to calculate his taxable income from other source under both old tax regime and new tax regime ಅಂತ ಹೇಳಿದ್ದಾರೆ. ಸೊ ಓಲ್ಡ್ ಟ್ಯಾಕ್ಸ್ ರೆಜಿಮ್, ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆದರೆ ಡಿಡಕ್ಷನ್ಸನ್ನು ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಹಿಯರ್ ನೋಡಿ, ಫಸ್ಟ್ ಹೇಳ್ತಾ ಇದೆ ಸೀರಿಯಲ್ ನಂಬರ್ 1, ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಫ್ರಮ್ ಹಿಸ್ ಡಿಸೀಸ್ ಸ್ಪೌಸ್ ಎಂಪ್ಲಾಯರ್. ಓಕೆ, ಸೊ ಈಗ ಫ್ಯಾಮಿಲಿ ಪೆನ್ಷನ್ನ ರಿಸೀವ್ ಆಗಿದೆ ಅಂತೆ ಅಮಿತಿಗೆ, ಅವ್ರ ಹೆಂಡತಿ ತೀರೋಗಿದ್ದಾರಂತೆ. ಆ ಹೆಂಡತಿ ತೀರೋಗಿರೋರು ಎಂಪ್ಲಾಯರ್ ಏನಿದಾರಲ್ವಾ, ಅವರು ಇವರಿಗೆ ಫ್ಯಾಮಿಲಿ ಪೆನ್ಷನನ್ನು ಕೊಟ್ಟಿದ್ದಾರೆ. 4,50,000 ರೂಪಾಯಿನ ಕೊಟ್ಟಿದ್ದಾರೆ ವರ್ಷಕ್ಕೆ. ಇಲ್ಲಿ ಮಾತಾಡ್ತಾ ಇರೋದು ನಾವು ಪರ್ ಆ್ಯನಮ್. ಸೊ 4,50,000 ರೂಪಾಯಿ ಬಂದಿರೋದು ಅದು ಇನ್ಕಮ್ 4,15,000 ಬರ್ಕೊಳ್ಬೇಕು. ಆದರೆ ಅಲ್ಲಿ ಡಿಡಕ್ಷನ್ ಸಿಗುತ್ತೆ ಅವ್ರಿಗೆ, ಏನು ಅಪ್ ಟು 15,000 ಅಂಡರ್ ಓಲ್ಡ್ ರಿಜಿಮ್, ಅಪ್ ಟು 25,000 ಅಂಡರ್ ನ್ಯೂ ರಿಜಿಮ್ ಸಿಗುತ್ತೆ. ಸೊ ಇಲ್ಲಿ ಈವನ್ 1/3 ಅಂತ ತೊಗೊಳಕ್ಕೆ ಹೋದ್ರೂ 4,50,000 ಮೇಲೆ ಜಾಸ್ತಿ ಆಗಿಬಿಡುತ್ತೆ. 1/3 ಅನ್ನೋದು ನಮಗೆ ಗೊತ್ತಿರಬೇಕು, ಇಟ್ಸ್ ಅ ಲಾರ್ಜ್ ಅಮೌಂಟ್. ಸೊ ಅಲ್ಲಿ ಸಣ್ಣ ಅಮೌಂಟ್ ಆಗಿದ್ದರೆ ಓಕೆ, ಆದರೆ ಇಟ್ಸ್ ಅ ಲಾರ್ಜ್ ಅಮೌಂಟ್ ಆಗಿರೋದ್ರಿಂದ ಅದ್ರ ಮೇಲೆ 1/3 ಅಂತ ತೊಗೊಂಡಾಗ ನಮಗೆ ಜಾಸ್ತಿ ಬರುತ್ತೆ. ಬೇಕಾದರೆ ನೋಡಿ, 4,50,000 ಇಂಟು 1/3 ಅಂತ ತೊಗೊಂಡ್ರೆ 50,000ಅಲ್ಲಿ 10 ಜಾಸ್ತಿ ಹಾಕಿದೆ ಅನ್ಸುತ್ತೆ ನಾನಿಲ್ಲಿ. ಓಕೆ, 1/3 ಅಂತ ತೊಗೊಂಡ್ರೆ ಐ ಥಿಂಕ್ ಇಟ್ ಈಸ್ 1,50,000 ಆಗುತ್ತೆ. 1,50,000ವರೆಗೂ ಅವರು ಎಕ್ಸೆಂಪ್ಷನ್ ಕೊಡಲ್ಲ, ಡಿಡಕ್ಷನ್ಸ್ ಕೊಡಲ್ಲ. ಓನ್ಲಿ 15,000ವರೆಗೂ ಇಲ್ಲಿ, ಮತ್ತು ಇಲ್ಲಿ ನ್ಯೂ ರಿಜಿಮಲ್ಲಿ ಓನ್ಲಿ 25,000ವರೆಗೂ ಡಿಡಕ್ಷನ್ಸ್ ಸಿಗುತ್ತೆ. ಓಕೆ, ಸೊ ಫ್ಯಾಮಿಲಿ ಪೆನ್ಷನ್ದು ಕತೆ ಮುಗೀತು. ಅದಕ್ಕೆ ಇದನ್ನು ಬ್ರ್ಯಾಕೆಟಲ್ಲಿ ಹಾಕ್ಕೊಂಡಿರೋದು. ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ಳೋದ್ರ ಅರ್ಥ ಅದನ್ನು ಕಳಿಬೇಕು ಅಂತ. ಓಕೆ, ಸೊ ನೋಡಿ, 4,50,000ಅಲ್ಲಿ ಇಲ್ಲೇ ಬರ್ಕೊಳ್ತೀನಿ ನಾನು. 4,50,000ಅಲ್ಲಿ ಇಲ್ಲಿ 15,000 ಹೋದರೆ 4,35,000 ಉಳಿಯುತ್ತೆ. ಇಲ್ಲಿ 4,25,000 ಉಳಿಯುತ್ತೆ ಅಲ್ವಾ, ಇದರಲ್ಲಿ ತೋದ್ರೆ. ಓಕೆ, ನೆಕ್ಸ್ಟು ರೆಂಟಲ್ ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಔಟ್ ಅ ಪ್ರೈವೇಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ. ರೆಂಟಲ್ ಇನ್ಕಮ್ ಏನು ಬರುತ್ತೆ, ಪ್ರೈವೇಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿನ ಬಾಡಿಗೆ ಕೊಟ್ಟು 1,20,000, ಅದು ಫುಲ್ಲಿ ಟ್ಯಾಕ್ಸಬಲ್. ಓಕೆ, ಅದನ್ನು ಬರ್ಕೊಂಡಾಯಿತು. ನೆಕ್ಸ್ಟು ಎಕ್ಸ್ಪೆನ್ಸಸ್ ಆನ್ ಪ್ಲ್ಯಾಂಟ್, ಈಗೇನು ಬಾಡಿಗೆ ಕೊಟ್ಟಿದ್ದಾರಲ್ಲ ಅದನ್ನು ರಿಪೇರ್ಸಿಗೆ 5,000 ರೂಪಾಯಿ, ಇನ್ಶೂರೆನ್ಸಿಗೆ 3,000 ರೂಪಾಯಿ, ಡಿಪ್ರಿಸಿಯೇಷನ್ 12,000 ರೂಪಾಯಿ. ಟೋಟಲ್ 12 + 3 15 + 5 20,000 ರೂಪೀಸ್ ಆಗಿದೆ ಅಂತೆ ಖರ್ಚು. ಸೊ ದಿಸ್ ಈಸ್ ಡಿಡಕ್ಟೇಬಲ್. ಓಕೆ, ಸೊ ಇಲ್ಲಿ ಅದೆಲ್ಲ ಸೇರಿಸಿ ಟೋಟಲಾಗಿ 20,000 ರೂಪಾಯಿನ ಬ್ರ್ಯಾಕೆಟಲ್ಲಿ ಹಾಕಿರೋದು, ದಟ್ ಈಸ್ ಡಿಡಕ್ಟೇಬಲ್ ಅಂತ ನಿಮಗೆ ಅರ್ಥ ಮಾಡ್ಸೋಕ್ಕೆ. ಸೊ ಇಲ್ಲಿ 1,20,000ದಲ್ಲಿ 20,000 ಹೋದರೆ 1,00,000 ಉಳಿಯುತ್ತೆ, ದಟ್ ಈಸ್ ಇನ್ಕಮ್. ಓಕೆ, ಇಲ್ಲೂ ಕೂಡ 1,00,000 ಉಳಿಯುತ್ತೆ.
ನೆಕ್ಸ್ಟು ಥರ್ಡ್ ಒನ್, ಈ ಥರ್ಡ್ ಒನ್ ಆಯ್ತಲ್ವಾ. ಈಗ ನೆಕ್ಸ್ಟ್ ಫೋರ್ತ್, ಇಂಟ್ರೆಸ್ಟ್ ಆನ್ ಡಿಲೇಡ್ ಕಾಂಪನ್ಸೇಷನ್ ರಿಸೀವ್ಡ್ ಫ್ರಮ್ ಲ್ಯಾಂಡ್ ಅಕ್ವಿಸಿಷನ್. ಯಾರೋ ಲ್ಯಾಂಡನ್ನು ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು, ಆದರೆ ಅವರು ಆ ಕಾಂಪನ್ಸೇಷನ್ನ ಆನ್ ಟೈಮ್ ಕೊಡಲಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಬಡ್ಡಿನ ಪೇ ಮಾಡಿದ್ರು. ಸೊ ಆ ಬಡ್ಡಿ ಏನು ಪೇ ಮಾಡಿದ್ರು, ಆ ಬಡ್ಡಿ ಇಲ್ಲಿ ಏನಾಗುತ್ತಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಆಗುತ್ತೆ. 2 lakh ರೂಪಿ ಪೇ ಮಾಡಬೇಕಾಗುತ್ತೆ, ತೋರಿಸ್ಬೇಕಾಗುತ್ತೆ ಇನ್ಕಮ್ ಅಂತ. ಆದರೆ ಅಲ್ಲಿ ಡಿಡಕ್ಷನ್ ಸಿಗುತ್ತೆ ಅಪ್ ಟು 50% ಫ್ಲ್ಯಾಟ್ ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 57(4) ಪ್ರಕಾರ. ಸೊ ಇಲ್ಲಿ 54 ಸಬ್ಸೆಕ್ಷನ್ 4 ಪ್ರಕಾರ 50% ಅಂದರೆ 2 ಲಕ್ಷ ಬಂದಿದ್ದು ಅದರಲ್ಲಿ 1 ಲಕ್ಷದಷ್ಟು ಡಿಡಕ್ಷನ್ ಸಿಕ್ಕಿದ್ರೆ ಎರಡೂ ಕಡೆ ಉಳಿದಿದೆಷ್ಟು 1 ಲಕ್ಷ. ಸೊ ಆ 1 ಲಕ್ಷ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟ್ಯಾಚ್ಯುಟರಿ ಡಿಡಕ್ಷನ್ ಸಿಕ್ತು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಸೆಕ್ಯುರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯುರಿಟೀಸ್ ಮೇಲೆ ಬಡ್ಡಿ ಬಂದಿದೆ, ಅಂದರೆ ಡೆಬೆಂಚರ್ಸ್ ಮೇಲೆ, ಬಾಂಡ್ಸ್ ಮೇಲೆ ಬಡ್ಡಿ ಬಂದಿದೆ. ಆದರೆ ಬ್ಯಾಂಕರು ಅದಕ್ಕೆ 2% ಕಮಿಷನ್ನ ಚಾರ್ಜ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯುರಿಟೀಸ್ 50,000 ಏನು ಬರುತ್ತೋ ಅದು ಇನ್ಕಮ್. ಓಕೆ, ಬರ್ದಿದ್ದೀವಿ. ಅದರ ರೀತಿ ಈಗ ಅವನೇನು 2% ಕಮಿಷನ್ 50,000 ಮೇಲೆ 2% ಅಂದರೆ ಎಷ್ಟು, 50,000 ಇಂಟು 2 ಡಿವೈಡೆಡ್ ಬೈ 100 ಅಂದರೆ ಎಷ್ಟು, 1,000 ಡಿಡಕ್ಟ್ ಮಾಡಿದ್ದಾರೆ. ಸೊ ಈಗ 49,000 ಏನು ಉಳಿಯುತ್ತೋ ಅದು ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ ಪ್ರತಿಯೊಂದ್ರದ್ದು. ಓಕೆ, ಇದಾಯಿತು. ನೆಕ್ಸ್ಟ್ ಗ್ರಾಸ್ ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಆನ್ ಇಂಡಿಯನ್ ಕಂಪನಿ. ಇಂಡಿಯನ್ ಕಂಪನಿಯಿಂದ ಗ್ರಾಸ್ ಡಿವಿಡೆಂಟ್ ಇನ್ಕಮ್ ಬಂದಿದೆ ಎಷ್ಟು, 80,000. ಆ 80,000 ಫುಲ್ಲಿ ಟ್ಯಾಕ್ಸಬಲ್ ಬರುತ್ತೆ. ಅದೇ 80,000ಕ್ಕೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್, ಆ ಡಿವಿಡೆಂಟ್ ಬಂದಿದೆ ಅಲ್ವಾ, ಆ ಕಂಪ್ನಿನಲ್ಲಿ ಶೇರ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಇವನು ಸಾಲ ತೊಗೊಂಡಿದ್ದಂತೆ. ಆ ಸಾಲಕ್ಕೆ ಇವನು ಬಡ್ಡಿ ಕಟ್ಟಿದ್ದಂತೆ 25,000 ರೂಪಾಯಿ. ಈಗ ಏನು ಅವ್ನು ಬಡ್ಡಿ ಕಟ್ಟಿರ್ತಾನಲ್ಲ 25,000 ರೂಪಾಯಿ, ಅದ್ರ ಮೇಲೆ 20% ಅಷ್ಟು ಡಿಡಕ್ಷನ್ ಸಿಗುತ್ತೆ. 25,000 ಮೇಲೆ 20% ಅಂದರೆ 5,000 ರೂಪೀಸ್ ಅದು ಡಿಡಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸಾರಿ ಎಷ್ಟು ಅವನಿಗೆ ಬಂದಿದ್ದು, 80,000 ಬಂದಿದ್ದು, ಈ 25,000 ಅಲ್ಲ, ಎಷ್ಟು ಅವನಿಗೆ ಡಿವಿಡೆಂಟ್ ಬಂದಿರುತ್ತೋ ಅಷ್ಟು ಡಿವಿಡೆಂಟ್ ಮೇಲೆ. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ 80,000 ಡಿವಿಡೆಂಟ್ ಬಂದಿದೆ, ಈ 80,000 ಮೇಲೆ 20%, ಇದಲ್ಲ 25,000 ಅಲ್ಲ, 80,000 ಮೇಲೆ 20% ಅಂದರೆ 8 2 1600 ಆರ್ 1,600 ಸಮಥಿಂಗ್, 16,000 ಇಷ್ಟು ಅವನಿಗೆ ಡಿಡಕ್ಷನ್ ಸಿಗುತ್ತೆ. 20% ಡಿಡಕ್ಷನ್ ಸಿಗುತ್ತೆ ಏನು ಡಿವಿಡೆಂಟ್ ಬಂದಿರುತ್ತೋ ಅದ್ರ ಮೇಲೆ. ಸೊ 16,000 ಅಂತ ತೊಗೊಂಡ್ರೆ ಇಲ್ಲಿ ಉಳಿಯೋಂಥದ್ದು 80ರಲ್ಲಿ 16 ಹೋದರೆ 64,000 ಅಂದ್ಕೊಳ್ತೀನಿ. 64,000 ನೀವೇ ಕ್ಯಾಲ್ಕುಲೇಟ್ ಮಾಡಿ, ಕ್ಯಾಲ್ಕುಲೇಟರ್ ಇಟ್ಕೊಂಡು. ಸೊ ನೆಕ್ಸ್ಟು ಇದಾದಮೇಲೆ ಲೀಗಲ್ ಫೀಸ್ ಪೇಡ್ ಟು ಲಾಯರ್ ಟು ರಿಕವರ್ ದ ಡಿಲೇಡ್ ಕಾಂಪನ್ಸೇಷನ್. ಯಾರು ಡಿಲೇ ಕಾಂಪನ್ಸೇಷನ್ ಆನ್ ಟೈಮ್ ಕೊಟ್ಟಿಲ್ಲ ಅಂತೆ ಅವನಿಗೆ, ಅದಕ್ಕೆ ಅವನು ಲಾಯರ್ನ ಅಪಾಯಿಂಟ್ ಮಾಡಿ ಅದನ್ನು ರಿಕವರ್ ಮಾಡ್ಕೊಳ್ಳೋಂಥ ಪ್ರಯತ್ನ ಪಟ್ಟಿದ್ದಾನೆ. ಆವಾಗ ಅವನು 15,000 ರೂಪಾಯಿ ಖರ್ಚು ಮಾಡಿದ್ದಾನೆ. ಆ 15,000 ರೂಪಾಯಿ ಖರ್ಚು ಏನಾಗಿದೆ ಅದನ್ನು ಕೂಡ ನಾವು ಡಿಡಕ್ಷನ್ಸ್ ಅಂತ ತೊಗೊಳ್ಬೋದು. ಇಲ್ಲಿ 15,000 ರೂಪಾಯಿ ಖರ್ಚಾಗಿದೆ. ಸೊ ಇದನ್ನು ನಾವು ಕ್ಯಾಲ್ಕುಲೇಷನಲ್ಲಿ ಇಲ್ಲೇನು ತೊಗೊಳ್ಳೋ ಹಾಗಿಲ್ಲ, 0. ಓಕೆ, ಇದ್ರದ್ದಾಯಿತು. ನೆಕ್ಸ್ಟು ಏನಾಗಿದೆ, ಇನ್ನೊಂದು ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯಿ ವೆಲ್ಫೇರ್ ಫಂಡ್. ಸೊ ಇವನು 10,000 ರೂಪಾಯಿನ ಎಂಪ್ಲಾಯೀಸಿಂದ ಕಲೆಕ್ಟ್ ಮಾಡಿಕೊಂಡು ಈಗ ಅದನ್ನು ಗೌರ್ಮೆಂಟಿಗೆ ಡೆಪಾಸಿಟ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ 10,000 ರೂಪಾಯಿನ ಇಲ್ಲಿ ಡಿಡಕ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಏನು ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ. ಈಗ ನಾವಿಲ್ಲಿ ಈ ಕಡೆ ಎಲ್ಲ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 4,35,000, 1,00,000, 1,49,000, 64,000 ಎಲ್ಲ ಆ್ಯಡ್ ಮಾಡಿದ್ರೆ ಓಲ್ಡ್ ರಿಜಿಮ್ ಪ್ರಕಾರ 7,43,000 ಬರುತ್ತೆ. ನ್ಯೂ ರಿಜಿಮ್ ಪ್ರಕಾರ 7,33,000 ಬರುತ್ತೆ. ಯಾಕೆ ಇಲ್ಲಿ 10,000 ರೂಪಾಯಿ ಕಡಿಮೆ ಬರುತ್ತೆ ಅಂದರೆ ಇಲ್ಲಿ 25,000, ಇಲ್ಲಿ 15,000 ಪೆನ್ಷನ್ನು, ಫ್ಯಾಮಿಲಿ ಪೆನ್ಷನ್ ಡಿಡಕ್ಟ್ ಆಗಿರೋದ್ರಿಂದ ಅಷ್ಟೇ. ಸೊ ಇಲ್ಲೇನಕ್ಕೆ ನಾನು ಈ ಪ್ರಾಬ್ಲಮ್ಸ್ನ ಮಾಡಿಸ್ದೆ, ಈ ಪ್ರಾಬ್ಲಮ್ ಏನು ನಿಮಗೆ ಎಕ್ಸಾಮಲ್ಲಿ ಬರಲ್ಲ, ಆದರೂ ನಾನು ಯಾಕೆ ಇದನ್ನು ಮಾಡಿಸ್ದೆ ಅಂದರೆ ನಿಮಗೆ ಎಲ್ಲ ರೀತಿಯಾದಂಥ ಡಿಡಕ್ಷನ್ಸ್ ಬಗ್ಗೆ ಗೊತ್ತಾಗಲಿ ಅಂತ. ಈ ವಿಡಿಯೋನ ಇನ್ನೊಂದು ಸಲ ನೋಡಿ, ಎಲ್ಲ ಡಿಡಕ್ಷನ್ಸ್ ಬಗ್ಗೆ ಕ್ಲೀನಾಗಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಟೈಟಲ್ಲು ವಿಡಿಯೋ ನಂಬರ್ 7 ಸೇಯಿಂಗ್ ಡಿಡಕ್ಷನ್ಸ್ ಆ್ಯಂಡ್ ಎಕ್ಸೆಂಪ್ಷನ್ಸ್ ಆ್ಯಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ. ಆ ವಿಡಿಯೋದಲ್ಲಿ ನಿಮಗೆ
ಬಂದರೆ ನಿಮಗೆ 15 ಮಾರ್ಕ್ಸ್ ಕ್ವಶನ್ ಈ ಯೂನಿಟಿಂದ ಬಂದರೆ ನಿಮಗೆ ಡಿಡಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಆ ಡಿಡಕ್ಷನ್ಸಲ್ಲಿ ಯಾವ್ಯಾವ ಡಿಡಕ್ಷನ್ಸ್ ಮಾಡಬೇಕು ಅನ್ನೋವಂಥದ್ದು ಕಲಿಯುವಂಥದ್ದು ನೀವು ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.